ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಸುಂದರ ಹೂಗಳಿಂದ ಕೂಡಿದ ತೋಟವು ನೋಡಲು ಎಷ್ಟು ಆನಂದದಾಯಕವಾಗಿರುತ್ತದೆಯೋ, ಹಾಗೆಯೇ ಒಳ್ಳೆಯ ಯೋಚನೆಗಳಿಂದ ಕೂಡಿದ ಮನಸ್ಸು ಸಹ ಅಷ್ಟೇ ಆನಂದದಾಯಕವಾಗಿರುತ್ತದೆ. ಅದಕ್ಕೆ ಯಾವಾಗಲೂ ಮನಸ್ಸನ್ನು ಒಳ್ಳೆಯ ರೀತಿ ಇಟ್ಕೋಬೇಕು, ಕೆಟ್ಟ ರೀತಿ ಇಟ್ಕೋಬಾರ್ದು ಅಂತ ಹೇಳ್ತಾರೆ. ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ನಾವು ಕನಕದಾಸರು ನಮಗೆ ಕೊಟ್ಟಂಥ ಕೊಡುಗೆ ಏನು, ಕನಕದಾಸರ ಅವರ ಚರಿತ್ರೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಇವರು 15-16ನೇ ಶತಮಾನದ ಕರ್ನಾಟಕದ ಭಕ್ತಿ ಪಂಥದ ಪ್ರಮುಖ ಮತ್ತು ಪ್ರಭಾವಶಾಲಿ ಹರಿದಾಸರಲ್ಲಿ ಒಬ್ಬರು. ಕನಕದಾಸರ ಮೂಲ ಹೆಸರು ತಿಮ್ಮಪ್ಪ ನಾಯಕ. ಜನನ ಕ್ರಿಸ್ತಶಕ 1509. ಹುಟ್ಟೂರು ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಬಾಡ ಗ್ರಾಮ. ತಂದೆ ತಾಯಿ ಬೀರಪ್ಪ ಮತ್ತು ಬಚ್ಚಮ್ಮ. ಆರಾಧ್ಯ ದೈವ ಮತ್ತು ಅಂಕಿತನಾಮ ಕಾಗಿನೆಲೆಯ ಆದಿಕೇಶವರಾಯ. ಗುರು ಶ್ರೀ ವ್ಯಾಸರಾಯರು. ಜಾತಿ ವ್ಯವಸ್ಥೆಯ ವಿರುದ್ಧ ನಿಲುವು ಕನಕದಾಸರು. ದಾಸ ಪರಂಪರೆಯಲ್ಲಿ ಶೂದ್ರ ವರ್ಗಕ್ಕೆ ಸೇರಿದವರಾಗಿದ್ದು, ಜಾತಿ ತಾರತಮ್ಯವನ್ನು ತಮ್ಮ ಕೀರ್ತನೆಗಳ ಮೂಲಕ ಪ್ರಶ್ನಿಸಿದ ಪ್ರಮುಖ ಸಮಾಜ ಸುಧಾರಕರು. ಕವಿ ಜೀವನ ಪ್ರಮುಖ ಪುಟಗಳು: ಬಾಲ್ಯ ಮತ್ತು ವೃತ್ತಿ. ಇವರ ಪ್ರಾರಂಭದಲ್ಲಿ ವಿಜಯನಗರ ಸಾಮ್ರಾಜ್ಯದ ಅಡಿಯಲ್ಲಿ ಸೈನ್ಯದಲ್ಲಿ ದಂಡನಾಯಕರಾಗಿದ್ದರು. ಶ್ರೀಮಂತಿಕೆ ಮತ್ತು ಅಧಿಕಾರದಲ್ಲಿ ಮೆರೆದಿದ್ದರು. ಪರಿವರ್ತನೆ ಒಂದು ಘಟನೆ, ವಿಧಿ ದೊರೆತದ್ದು ಅಥವಾ ಯುದ್ಧದ ಸಂದರ್ಭ. ನಂತರ ಲೌಕಿಕ ಜೀವನದ ಬಗ್ಗೆ ವಿನಾಸಕ್ತಿ ಮೂಡಿ ಸಂಪೂರ್ಣವಾಗಿ ದೇವರ ಭಕ್ತಿಗೆ ತಿರುಗಿದರು. ಈ ಸಂದರ್ಭದಲ್ಲಿ ಅವರಿಗೆ ಕನಕ ಅಂದರೆ ಚಿನ್ನ ಎಂಬ ಹೆಸರು ಬಂದಿತು. ದಾಸಾದೀಕ್ಷೆ. ವ್ಯಾಸರಾಯರು ಶಿಷ್ಯರಾಗಿದ್ದ ಮಧ್ವ ತತ್ವಶಾಸ್ತ್ರವನ್ನು ಅಳವಡಿಸಿಕೊಂಡು ಹರಿದಾಸ ಪರಂಪರೆಗೆ ಸೇರಿದರು. ಪ್ರಮುಖ ಸಾಹಿತ್ಯ ಕೃತಿಗಳು ಯಾವ್ಯಾವುದು ಅಂದರೆ ಕನಕದಾಸರು ಕನ್ನಡ ಸಾಹಿತ್ಯಕ್ಕೆ ಅಮೂಲ್ಯ ಕೊಡುಗೆ ನೀಡಿದ್ದಾರೆ. ಅವರ ಪ್ರಮುಖ ಕೃತಿಗಳು ಯಾವುದು ಅಂದರೆ ಮೋಹನ ತರಂಗಿಣಿ, ಶ್ರೀಕೃಷ್ಣ ಮತ್ತು ಉಷೆ, ಅನಿರುದ್ಧದ ಶೃಂಗಾರ ಹಾಗೂ ಪೌರಾಣಿಕ ಕಥಾ ಅಂದರ ಹೊಂದಿರುವ ಪ್ರಸಿದ್ಧ ಕಾವ್ಯ ನಳಚರಿತ್ರೆ. ನಳ ಮತ್ತು ದಮಯಂತಿಯ ಕಥೆಯನ್ನು ಭಾಮಿನಿ ಷಟ್ಪದಿಯಲ್ಲಿ ರಚಿಸಿದ್ದಾರೆ. ಹರಿಭಕ್ತ ಸಾರವನ್ನು ಭಾಮಿನಿ ಷಟ್ಪದಿಯಲ್ಲಿ ರಚಿಸಿ 100 ಭಕ್ತಿಪೂರ್ಣ ಪದ್ಯಗಳ ಸಂಗ್ರಹ ಜೀವನ ದೃಷ್ಟಿ ಮತ್ತು ನೈತಿಕ ನೆಲೆಗಟ್ಟನ್ನು ವಿವರಿಸುತ್ತದೆ. ಮಧ್ಯಾಹ್ನ ಚರಿತ್ರೆ ಅಂದರೆ ಮುಸುಕು ಧಾನ್ಯ, ರಾಗಿ ಮತ್ತು ಭತ್ತಗಳ ನಡುವಿನ ಸಂಭಾಷಣೆಯಲ್ಲಿ ರೂಪದಲ್ಲಿ ರಚಿಸಲಾದ ಸಾಂಕೇತಿಕ ಕಾವ್ಯ. ಇದರಲ್ಲಿ ಶ್ರೇಷ್ಠತೆ ಕುಲದಿಂದಲೂ ಗುಣದಿಂದಲೂ ಎಂಬುದನ್ನು ಸಾರಿದ್ದಾರೆ. ಕೀರ್ತನೆಗಳು, ಸುಳಾದಿಗಳು, ಉಗಾಭೋಗಾದಿಗಳು ಮತ್ತು ಮುಂಡಿಗೆಗಳು. ಸುಮಾರು 300ಕ್ಕೂ ಹೆಚ್ಚು ಕೀರ್ತನೆಗಳನ್ನು ರಚಿಸಿದ್ದಾರೆ. ಸುಪ್ರಸಿದ್ಧ ಕೀರ್ತನೆಗಳು ಮತ್ತು ತಾತ್ವಿಕತೆ. ಕನಕದಾಸರು ಕೀರ್ತನೆಗಳು ಕನ್ನಡ ಸಾಹಿತ್ಯದಲ್ಲಿ ಶಾಶ್ವತ ಸ್ಥಾನ ಪಡೆದಿವೆ. ಅವುಗಳು ಸರಳ ಭಾಷೆಯಲ್ಲಿ ಜೀವನದ ಸತ್ಯಗಳು, ಸಾಮಾಜಿಕ ನ್ಯಾಯ ಮತ್ತು ದೈವಭಕ್ತಿಯನ್ನು ತಿಳಿಸುತ್ತದೆ. ಕುಲವೆಂದು ಒಡೆದಾಡದಿರಿ, ಜಾತಿ ಪದ್ಧತಿಯ ಅಸಂಬದ್ಧತೆಯನ್ನು ಪ್ರಶ್ನಿಸುವ ಕೀರ್ತನೆ. ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡೋ ಹರಿಯೇ. ಉಡುಪಿಯ ಶ್ರೀಕೃಷ್ಣ ದರ್ಶನ ಪಡೆಯಲು ಅವಕಾಶ ಸಿಗದೆ ಹೋದಾಗ ಗೋಡೆ ಒಡೆದು ಕೃಷ್ಣನು ಕನಕದಾಸರಿಗೆ ದರ್ಶನ ನೀಡಿದ ಐತಿಹಾಸಿಕ ಸಂಬಂಧಿಸಿದ ಹಾಡು. ದೀನ ನಾನು, ಸಮಸ್ತ ಲೋಕಕ್ಕೆ ದಾನಿ ನೀನು. ದೈವದಲ್ಲಿ ಸಂಪೂರ್ಣ ಶರಣಾಗತಿ ಮತ್ತು ಭಕ್ತಿಯ ಮಹತ್ವ. ಅದು ಬದುಕಿದಾರಯ್ಯ ಹರಿ, ನಿನ್ನ ನಂಬಿ ಭಕ್ತಿ ಮಾರ್ಗದಲ್ಲಿ ಸಲಿಗೆಯಿಂದ ಬೇವರನ್ನು ಭ್ರಷ್ಟಿಸುವ ಅನನ್ಯ ಭಾವ. ಕನಕದಾಸರು ಸಮಾಜದ ಎಲ್ಲ ವರ್ಗಗಳಿಗೂ ಬೇಕಾದವರು. ಅವರ ಬದುಕು ಮತ್ತು ಕಾವ್ಯ ಇಂದಿಗೂ ಸಮಾಜಕ್ಕೆ ಸ್ಫೂರ್ತಿದಾಯಕಕ್ಕೆ ಸಮಾಜಕ್ಕೆ ಬೇಕೇ ಬೇಕು. ಕನಕದಾಸರು ಅನನ್ಯ ಕೊಡುಗೆಗಳನ್ನು ಕರ್ನಾಟಕ ಸಂಗೀತಕ್ಕೆ ಕೊಡುಗೆ. ಕನಕದಾಸರು ಪುರಂದರದಾಸರೊಂದಿಗೆ ಸೇರಿ ಕರ್ನಾಟಕ ಸಂಗೀತದ ಮೂಲ ಸಿದ್ಧಾಂತಗಳಿಗೆ ಅಂದರೆ ದಾಸ ಸಾಹಿತ್ಯದ ರೂಪಕ್ಕೆ ಗಮನಾರ್ಹ ಕೊಡುಗೆ ನೀಡಿದರು. ಅವರ ಕೀರ್ತನೆಗಳು, ಉಗಾಭೋಗಗಳು ಮತ್ತು ಸುಳಾದಿಗಳು ಇಂದಿಗೂ ಶಾಸ್ತ್ರೀಯ ಮತ್ತು ಲಘು ಸಂಗೀತ ಎರಡರಲ್ಲೂ ಜನಪ್ರಿಯವಾಗಿದೆ. ಜಾತಿರಹಿತ ಸಮಾಜದ ಪ್ರತಿಪಾದನೆ. ದಾಸ ಪರಂಪರೆಯನ್ನು ಶೂದ್ರ ವರ್ಗದಿಂದ ಬಂದಿರುವ ಐಕ್ಯಕ ಪ್ರಮುಖ ದಾಸವಾದ ಕನಕದಾಸರು ಅಂತ ಕೀರ್ತನೆಗಳು ಮೂಲಕ ಅಂದಿನ ಜಾತಿ ವ್ಯವಸ್ಥೆಯ ದೋಷಗಳನ್ನು ಬದಲಾಗಿ ಖಂಡಿಸಿದರು. ಕುಲವೆಂದು ಒಡೆದಾಡಿರಿ ಮತ್ತು ರಾಮಧಾನ್ಯ ಚರಿತ್ರೆ. ರಾಗಿ ಮತ್ತು ಭತ್ತಗಳ ನಡುವೆ ಸಂವಾದ. ಅವರ ಸಮಾಜ ಸುಧಾರಣೆ ಮನೋವಾಕ್ಯ ಅತ್ಯುತ್ತಮ ಉದಾಹರಣೆಗಳಿವೆ. ಭಕ್ತಿ ಎಂಬುದು ಕುಲದಿಂದಲೂ ಗುಣದಿಂದಲೂ ಎಂಬ ತತ್ವವನ್ನು ಅವರು ಸಾರಿದರು. ಕನಕದಾಸರ ಕಿಂಡಿ. ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಪ್ರಸಿದ್ಧ ಘಟನೆ ಇದು. ಶೂದ್ರದಾಸರಾದ ಕನಕದಾಸರಿಂದ ದೇವಸ್ಥಾನದ ಮುಖ್ಯ ದ್ವಾರದ ಮೂಲಕ ಪ್ರವೇಶ ನಿರಾಕರಿಸಿದಾಗ ಅವರು ಹೊರಗಿನ ಕಿಟಕಿಯ ಬಳಿ ನಿಂತು ಬಾಗಿಲನ್ನು ತೆರೆದು ಸೇವೆಯ ಕೊಡೋ ಹರಿಯೇ ಎಂದು ಪ್ರಾರ್ಥಿಸಿದರು. ಅವರ ಭಕ್ತಿಗೆ ಮೆಚ್ಚಿ ಶ್ರೀಕೃಷ್ಣ ವಿಗ್ರಹವು ಹಿಮ್ಮುಖವಾಗಿ ತಿರುಗಿ ಕನಕದಾಸರಿಗೆ ದರ್ಶನ ನೀಡಿತು ಎಂಬುದನ್ನು
ಐತಿಹ್ಯ. ಇಂದಿಗೂ ಆ ಕಿಟಕಿಯನ್ನು ಕನಕಕಿಂಡಿ ಎಂದೇ ಕರೆಯಲಾಗುತ್ತದೆ ಮತ್ತು ಅದು ಧಾರ್ಮಿಕ ಸಮರ್ಥೆಯನ್ನು ಸಂಕೇತವಾಗಿದೆ. ತಿಮ್ಮಪ್ಪ ನಾಯಕರಿಂದ ಕನಕದಾಸನವರಿಗೆ ಪರಿವರ್ತನೆ. ಮೊದಲಿಗೆ ಕಾಗಿನೆಲೆಯ ಪ್ರದೇಶಕ್ಕೆ ದಂಡನಾಯಕರಾಗಿದ್ದ ತಿಮ್ಮಪ್ಪ ನಾಯಕರಿಗೆ ಯುದ್ಧದಲ್ಲಿ ಆಗ ಸೋಲು ಅಥವಾ ಅನಿರೀಕ್ಷಿತವಾಗಿ ದೊರೆತ ಅಪಾರ ಸಂಪತ್ತು ಕನಕ ಜೀವನದ ಬಗ್ಗೆ ವೈರಾಗ್ಯ ತಂದಿತು. ವ್ಯಾಸರಾಯರ ಮಾರ್ಗದರ್ಶನದಲ್ಲಿ ಅವರು ಅಧಿಕಾರ ಮತ್ತು ಸಂಪತ್ತನ್ನು ತ್ಯಜಿಸಿ ಹರಿಭಕ್ತರಾಗಿ ಕನಕದಾಸರ ಎಂಬ ನಾಮವನ್ನು ಪಡೆದರು. ಅವರ ಸಾಹಿತ್ಯ ವೈಶಿಷ್ಟ್ಯ ಏನೆಂದರೆ, ಕನಕದಾಸರ ಸಾಹಿತ್ಯವು ಕೇವಲ ಭಕ್ತಿಯ ಮಾತ್ರವಲ್ಲದೆ ಜೀವನದ ನೈಜ ಸತ್ವಗಳ ಸಾಮಾಜಿಕ ವಿಡಂಬನೆ ಮತ್ತು ತಾತ್ವಿಕ ವಿಚಾರಗಳು ಸರಳ ಜನಸಾಮಾನ್ಯರ ಭಾಷೆಯಲ್ಲಿ ಹೇಳುತ್ತದೆ. ಕೃತಿಯ ಹೆಸರು ವೈಶಿಷ್ಟ್ಯ ಮತ್ತು ಸಂದೇಶ. ಮೋಹನ ತರಂಗಿಣಿ ಒಂದು ಆಕರ್ಷಕವಾದ ಕಾವ್ಯ, ಆದರೆ ಲೌಕಿಕ ಜೀವನದ ಸೌಂದರ್ಯ ಮತ್ತು ಅವರೊಂದಿಗೆ ಇರಬಹುದಾದ ನಶ್ವರತೆಯನ್ನು ಸೂಚಿಸುತ್ತದೆ. ನಳಚರಿತ್ರೆ ಕಷ್ಟಗಳನ್ನು ತಾಳಿದ ಭಕ್ತರಿಗೆ ಕೊನೆಗೆ ದೇವರ ಅನುಗ್ರಹ ಸಿಗುತ್ತದೆ ಎಂದು ನಂಬಿಕೆಯನ್ನು ಮೂಡಿಸುತ್ತದೆ. ರಾಮಧಾನ್ಯ ಚರಿತೆ ಭತ್ತ, ಅಕ್ಕಿ ಮತ್ತು ಮುಸುಕುಧಾನ್ಯ ರಾಗಿ ನಡುವಿನ ವಿವಾದ. ಇಲ್ಲಿ ರಾಗಿಯೇ ಶ್ರೇಷ್ಠ ಎಂದು ಸಾರುವ ಮೂಲಕ ದುಡಿಯುವ ಜನರ ಮಹತ್ವ ಮತ್ತು ಸರಳತೆಯನ್ನು ಮೌಲ್ಯವನ್ನು ಎತ್ತಿಡಿದರೆ. ಸ್ಮರಣೆ. ಕರ್ನಾಟಕ ಸರ್ಕಾರವು 2008ರಲ್ಲಿ ಕನಕದಾಸ ಜಯಂತಿಯನ್ನು ಸರ್ಕಾರಿ ಆಚರಣೆಯಾಗಿ ಘೋಷಿಸಿತು. ಪ್ರತಿ ವರ್ಷ ಕನಕದಾಸರ ಜನ್ಮದಿನದಂದು ಸಾಮಾನ್ಯವಾಗಿ ನವೆಂಬರ್-ಡಿಸೆಂಬರ್ನಲ್ಲಿ ಬರುತ್ತವೆ. ರಾಜ್ಯಾದ್ಯಂತ ಇದನ್ನು ಆಚರಿಸಲಾಗುತ್ತದೆ. ಕನಕದಾಸರು ತಾತ್ವಿಕ ಮತ್ತು ಆಧ್ಯಾತ್ಮಿಕ ಸೃಷ್ಟಿಕೋನ, ಅಧ್ಯಾತ್ಮ ಮತ್ತು ದ್ವೈತ ತತ್ವ. ಕನಕದಾಸರು ತಮ್ಮ ಗುರುಗಳಾದ ವ್ಯಾಸರಾಯರ ಮೂಲಕ ಮಧ್ವಾಚಾರ್ಯರ ದ್ವೈತ ತತ್ವಶಾಸ್ತ್ರದ ಪ್ರಭಾವಕ್ಕೆ ಒಳಗಾದರು. ದ್ವೈತ ತತ್ವ ಜೀವಾತ್ಮ, ವ್ಯಕ್ತಿಯ ಆತ್ಮ ಮತ್ತು ಪರಮಾತ್ಮ, ದೇವರು ಬೇರೆ ಬೇರೆ ಸತ್ಯಗಳು ಎಂದು ಪ್ರತಿಪಾದಿಸಿದರು. ಸಿದ್ಧಾಂತ ಕನಕರು ತಮ್ಮ ಕೀರ್ತನೆಗಳಿಂದ ಈ ಬೇರೆ ಭಾವನವನ್ನು ಪದೇ ಪದೇ ಪ್ರತಿಪಾದಿಸುತ್ತಾರೆ. ಕಾಗಿನೆಲೆಯ ಆದಿಕೇಶವ ಮುಂದೆ ತಾವು ಒಬ್ಬ ದೀನ ಭಕ್ತ ಎಂದು ಭಾವಿಸುತ್ತಾರೆ. ವೈರಾಗ್ಯದ ದೃಷ್ಟಿ. ಅವರು ಐಹಿಕ ಸುಖಗಳು ಮತ್ತು ಸಂಪತ್ತಿನ ನಶ್ವರತೆಯನ್ನು ಪದೇ ಪದೇ ಒತ್ತಿ ಹೇಳುತ್ತಾರೆ. ಆರಂಭಿಕ ಜೀವನದಲ್ಲಿ ಅನುಭವಿಸಿದ ಅಧಿಕಾರ ಮತ್ತು ಶ್ರೀಮಂತಿಕೆ ನಂತರ ಅವರು ಭಕ್ತಿಯೊಂದು ಶಾಶ್ವತ ಎಂದು ಅರಿತರು. ಮಂಡಿಗೆಗಳು ಮತ್ತು ಒಗಟುಗಳು. ದಾಸ ಸಾಹಿತ್ಯದ ಮಂಡಿಗೆಗಳು ಒಂದು ವಿಶೇಷ ಪ್ರಕಾರ. ಕನಕದಾಸರು ಈ ಮಂಡಿಗೆಗಳು ರಚಿಸುವುದು ನಿಪುಣರಾಗಿದ್ದಾರೆ. ಮಂಡಿಗೆಗಳು ಸಾಮಾನ್ಯವಾಗಿ ಓಟಿನ ಸ್ವರೂಪದಲ್ಲಿ ಇರುತ್ತದೆ. ಹೊರನೋಟಕ್ಕೆ ಒಂದು ಅರ್ಥ ವಿರುದ್ಧ ಇವು ಒಳಗೆ ಗಹನವಾದ ಆಧ್ಯಾತ್ಮಿಕ ಅಥವಾ ತಾತ್ವಿಕವಾಗಿದೆ. ಉದಾಹರಣೆಗೆ ತಟ್ಟೆಯಲ್ಲಿ ಅಳಿಯ ಮಲಗ್ಯಾನ ಎಂಬ ಪ್ರಸಿದ್ಧ ಮಂಡಿಗೆಯ ಹೊರನೋಟಕ್ಕೆ ಸರಳವಾಗಿದ್ದು ಅದರ ಅರ್ಥ ಕೃಷ್ಣನು ತುಟಿಯಂತಹ ಬ್ರಹ್ಮಾಂಡದಲ್ಲಿ ಮಲಗಿದ್ದಾರೆ ಎಂಬುದನ್ನು ಇರುತ್ತದೆ. ಇದು ಅವರ ಸೃಜನಶೀಲತೆ ಮತ್ತು ಆಳವಾದ ಜ್ಞಾನಕ್ಕೆ ಸಾಕ್ಷಿಯಾಗಿದೆ. ಕೀರ್ತನೆಗಳಲ್ಲಿ ಮಾನವೀಯ ಮೌಲ್ಯಗಳು. ಕನಕದಾಸರು ಕೀರ್ತನೆಗಳು ಕೇವಲ ಭಕ್ತಿಯ ಬಗ್ಗೆ ಮಾತ್ರವಲ್ಲ, ಶುದ್ಧವಾದ ಮಾನವೀಯ ಮೌಲ್ಯಗಳನ್ನು ಪ್ರತಿಪಾದಿಸುತ್ತದೆ. ಸತ್ಯ ಮತ್ತು ನೀತಿ, ಸದಾ ಸತ್ಯವನ್ನು ನುಡಿಯುವುದು ಮತ್ತು ಧರ್ಮಕ್ಕೆ ಅನುಗುಣವಾಗಿ ನಡೆಯುವುದು ಮಹತ್ವ. ದಾಸೋಹಕ್ಕೆ ಮತ್ತು ಸಮಾನತೆ. ಕಡುಬಡವರಿಗೆ ಮಾತ್ರ ನಿರ್ಗತರಿಗೆ ಸಹಾಯ ಮಾಡುವ ಮೂಲಕ ದೇವರನ್ನು ಕಾಣಬಹುದು ಎಂಬ ನಂಬಿಕೆ. ಆತ್ಮವಿಮರ್ಶೆ. ನಿಮಗೊಳಗಿನ ಕೊಳಕನ್ನು ತೊಳೆಯಿರಿ ಎಂಬ ಕರೆಯ ಮೂಲಕ ಹೊರಗಿನ ಶುದ್ಧೀಕರಿಸಲು ಮನಸ್ಸಿನ ಶುದ್ಧೀಕರಣ ಅವಶ್ಯಕತೆಯನ್ನು ಒತ್ತಿ ಹೇಳುತ್ತಾರೆ. ಪರಂಪರೆಯ ಮತ್ತು ಗೌರವ. ಕನಕ ಗುರುಪೀಠ ಕನಕದಾಸರ ತತ್ವ ಮತ್ತು ಆದರ್ಶಗಳನ್ನು ಮುಂದುವರಿಯಲು ಮತ್ತು ಸಮಾಜದ ಹಿಂದುಳಿದ ವರ್ಗಗಳ ಏಳಿಗೆಗೆ ಬೆಂಗಳೂರಿನಲ್ಲಿ ಕನಕ ಗುರುಪೀಠವನ್ನು ಸ್ಥಾಪಿಸಲಾಗಿದೆ. ಬಾಡ ಮತ್ತು ಕಾಗಿನೆಲೆ. ಕಾವೇರಿ ಜಿಲ್ಲೆಯಲ್ಲಿರುವ ಅವರ ಹುಟ್ಟೂರು ಬಾಡ ಮತ್ತು ಕಾಗಿನೆಲೆಯಲ್ಲಿ ಆದಿಕೇಶವ ದೇವಾಲಯಗಳು ಪ್ರಮುಖ ಯಾತ್ರಾ ಸ್ಥಳಗಳಾಗಿವೆ. ವಿಶ್ವವ್ಯಾಪಿ ಪ್ರವಾಹ. ಕೇವಲ ಕರ್ನಾಟಕದಲ್ಲಿ ಮಾತ್ರವಲ್ಲದೆ ಇಡೀ ಭಾರತದಲ್ಲಿ ಭಕ್ತಿ ಚಳುವಳಿಗೆ ಕನಕದಾಸರ ಕೊಡುಗೆ ಮಹತ್ವದಾಗಿದೆ. ಅವರ ಕೀರ್ತನೆಗಳು ಇಂದಿಗೂ ಅನೇಕ ಭಾರತೀಯರಿಗೆ ಭಾಷೆಗಳಿಗೆ ಅನುವಾದಿಸಿ ಮಾಡಲಾಗುತ್ತದೆ. ರಾಜಾಶ್ರಯ ಮತ್ತು ಹೋರಾಟದಲ್ಲಿ ಕನಕದಾಸರು ಜೀವನದಲ್ಲಿ ವಿಶಿಷ್ಟವಾದ ವಿರೋಧ ಭಾವನೆಗಳನ್ನು ಕೂಡಿದೆ. ಆಡಳಿತಾತ್ಮಕ ಹಿನ್ನೆಲೆ. ಕನಕದಾಸರ ಪೂರ್ವಾಶ್ರಮದ ಹೆಸರು ತಿಮ್ಮಪ್ಪ ನಾಯಕ. ಅವರು ಕೇವಲ ಸೈನಿಕರಾಗಿರಲಿಲ್ಲ. ಹಾವೇರಿ ಜಿಲ್ಲೆಯ ಬಾಡ ಮತ್ತು ಕಾಗಿನೆಲೆಗೆ ಪ್ರವೇಶಗಳು ಪಾಳೆಗಾರರು, ಸಾಮಂತರಾಜರು ಆಗಿದ್ದರು ಎಂಬ ಅಭಿಪ್ರಾಯವಿದೆ. ಅದು ಆ ಕಾಲದ ರಾಜಕೀಯ ಮತ್ತು ಆಡಳಿತಾತ್ಮಕ ಶಕ್ತಿಯ ಹೊಂದಿದ್ದು ಒಬ್ಬ ವ್ಯಕ್ತಿ ಭಕ್ತಿ ಮಾರ್ಗಕ್ಕೆ ತಿರುಗಿದ ಅಸಾಮಾನ್ಯ ವಿದ್ಯಮಾನವಾಗಿದೆ. ವ್ಯಾಸರಾಯರ ಆಸ್ಥಾನ. ಕನಕದಾಸರು ವಿಜಯನಗರದ ಸಾಮ್ರಾಜ್ಯ ಆಸ್ಥಾನದಲ್ಲಿ ಅವರು ಗುರುಗಳಾದ ವ್ಯಾಸರಾಯ ಆಶ್ರಮಕ್ಕೆ ಬಂದರು. ವ್ಯಾಸರಾಯರು ಕನಕದಾಸರ ಪ್ರತಿಭೆ ಮತ್ತು ಭಕ್ತಿಯನ್ನು ಗಮನಿಸಿ ಅವರ ಜಾತಿ ಮತ್ತು ಹಿನ್ನೆಲೆಯಲ್ಲಿ ಲೆಕ್ಕಿಸದೆ ಮತ್ತು ತಮ್ಮ ಶಿಷ್ಯರನ್ನಾಗಿ ಸ್ವೀಕರಿಸಿದರು. ಇದು ಆ ಕಾಲದ ಧಾರ್ಮಿಕ ಮತ್ತು ಸಾಮಾಜಿಕ ಪದ್ಧತಿಗಳಿಗೆ ಒಂದು ದೊಡ್ಡ ಸವಾಲಾಗಿದೆ. ಯಾವಾಗಲೇ ಆಗಲಿ ನಾವು ಅವ್ರನ್ನ ಒಂದು ಇದನ್ನು ಕೈ ಇಟ್ಕೋಬೇಕು. ಕನಕದಾಸರು ನಾವು ಯಾವಾಗಲೂ ಅವ್ರನ್ನ ಅವರ ಕೀರ್ತನೆಗಳನ್ನಾಗಲಿ ಇದನ್ನು ಮರಿಬಾರ್ದು.
ಅದಾದ ಇಲ್ಲಿಗೆ ನಾವು ಕನಕದಾಸರ ಬಗ್ಗೆ ತಿಳ್ಕೊಂಡು ಇವಾಗ ದಿನ ಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 24/11/2025 ಸೋಮವಾರ, ಶ್ರೀ ವಿಶ್ವಾವಸುನಾಮ ಸಂವತ್ಸರ, ದಕ್ಷಿಣಾಯನ, ಹೇಮಂತ ಋತು, ಮಾರ್ಗಶಿರ ಮಾಸ, ಶುಕ್ಲಪಕ್ಷ, ತಿಥಿ ಚೌತಿ, ಸಾಯಂಕಾಲ 5:40, ನಕ್ಷತ್ರ ಪೂರ್ವಾಷಾಢ, ರಾತ್ರಿ 7:22, ಮಳೆ ಅನುರಾಧ, ಎರಡನೇ ಪಾದ, ರಾಹುಕಾಲ 7:51 9:17, ಕುಳಿಕ ಕಾಲ 1:30 3:02, ಯಮಗಂಟ ಕಾಲ 10:43 12:09. ಇವತ್ತು ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳದು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ. ದೇವರವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳದು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು, ನಮಸ್ಕಾರಗಳು, ನಮಸ್ಕಾರಗಳು.